ಚೆನ್ನಾಗಿ ನಿದ್ರಿಸುತ್ತಿದ್ದೆ. ಯಾರೋ ಬಂದು ನನ್ನ ತುಟಿಗಳನ್ನು ಅವರ ತುಟಿಗಳಿಂದ ಬಂಧಿಸಿದರು. ನಂತರ ಅವರ ಕೈಗಳು ನನ್ನ ಸೊಂಟದ ಮೇಲೆ ಹೋಯಿತು. ಸಡನ್ ಆಗಿ ನನಗೆ ಎಚ್ಚರವಾದಾಗ ಎದುರಿಗೆ ಇದ್ದ ಮನುಷ್ಯನನ್ನು ನೋಡಿ ನಾನು ಬೆಚ್ಚಿದೆ. ಅಯ್ಯೋ, ನನ್ನ ಶೀಲವನ್ನು ಈಗ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಜೋರಾಗಿ ಕೂಗಲು ಪ್ರಾರಂಭಿಸಿದೆ. ಆಗ ನನ್ನ ಬಾಯನ್ನು ಅವರ ಕೈಗಳಿಂದ ಮುಚ್ಚಿದರು. ನನ್ನ ದೇಹವನ್ನು ಆಕ್ರಮಿಸಿ ದೇಹದ ಪ್ರತಿ ಕಣದ ಮೇಲೂ ಅವರು ದಬ್ಬಾಳಿಕೆ ಮಾಡಿದರು. ಮುಂದೆ ನನ್ನ ಹೆಸರು ಶಿಲ್ಪ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ನನ್ನನ್ನು ರಾಣಿಯಂತೆ ಸಾಕಿದರು. ಕಾಲೇಜಿಗೆ ಹೋಗಬೇಕು. ನಮ್ಮ ಹಳ್ಳಿಯಲ್ಲಿ ಕಾಲೇಜಿನ ಸೌಲಭ್ಯ ಇರಲಿಲ್ಲ. ಆದ್ದರಿಂದ ನನ್ನ ಅಣ್ಣನ ಮನೆ ಪೇಟೆಯಲ್ಲಿ ಇತ್ತು. ಅಣ್ಣ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್. ಅತ್ತಿಗೆ ಕೂಡ. ಅವರ ಮನೆಯಲ್ಲಿ ಓದಲು ಅಪ್ಪ ಅಮ್ಮನ ಪರ್ಮಿಷನ್ ತೆಗೆದುಕೊಂಡು ಹೋದೆ. ಅಪ್ಪ ಒಪ್ಪಿಕೊಂಡರು. ಅಮ್ಮ ನಮ್ಮ ಮನಸ್ಸು ಸಂಪೂರ್ಣವಾಗಿ ಇನ್ನೊಬ್ಬರ ಮನೆಯಲ್ಲಿ ನನ್ನನ್ನು ಬಿಡಲು ಇಷ್ಟವಿರಲಿಲ್ಲ. ಏಕೆಂದರೆ ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳಲ್ಲ ಅನ್ನುವ ನಂಬಿಕೆ. ಆದರೂ ಕೂಡ ನಾನು ಓದಲೇಬೇಕಿತ್ತು. ಅಣ್ಣನ ರೀತಿ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಿತ್ತು. ಅದಕ್ಕಾಗಿ ಅಮ್ಮನನ್ನು ಸಮಾಧಾನ ಮಾಡಿದೆ. ನನ್ನ ಖುಷಿಗೆ ಅಪ್ಪ ಅಮ್ಮ ಎಂದೂ ಕೂಡ ಬೇಡ ಅಂತ ಹೇಳುತ್ತಿರಲಿಲ್ಲ, ಒಪ್ಪಿಕೊಂಡರು. ಮೊದಲು ಅತ್ತಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಎಲ್ಲ ಕೆಲಸವನ್ನು ಅವರು ಮಾಡುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಎಲ್ಲದರಲ್ಲೂ ಸಮಸ್ಯೆಗಳು ಶುರುವಾಗಲು ಆರಂಭವಾಯಿತು. ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ಮಲಗುವವರೆಗೂ ಏನಾದರೂ ಒಂದು ಸಮಸ್ಯೆ, ತೊಂದರೆ, ಬೈಗುಳ ಇದ್ದೇ ಇರುತ್ತಿತ್ತು. ಇದೆಲ್ಲ ಅಭ್ಯಾಸವಾಗಿ ಹೋಗಿದೆ. ಆದ್ದರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಮೊದಲು ದಿನಪೂರ್ತಿ ಅಳುತ್ತಿದ್ದೆ. ಆಗ ಅಣ್ಣ ಸಮಾಧಾನ ಮಾಡುತ್ತಿದ್ದ. ಓದಲು ಕೂಡ ಆಗುತ್ತಿರಲಿಲ್ಲ. ನನ್ನ ಗೆಳತಿಯರು ಕೂಡ ಇದೇ ರೀತಿ ವಾತಾವರಣದಲ್ಲಿ ಇರುವುದರಿಂದ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ, ಮಾವನ ಮನೆಯಲ್ಲಿ, ಅವರುಗಳಿಗೂ ಕೂಡ ಮನೆಯಲ್ಲಿ ಪ್ರತಿದಿನ ಜಗಳ, ಗಲಾಟೆ, ಸರಿಯಾಗಿ ಊಟ ಹಾಕುವುದಿಲ್ಲ. ಈ ರೀತಿಯ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುವುದರಿಂದ ನಾವೆಲ್ಲ ಒಂದೇ ಗಿಡದಲ್ಲಿ ಇರುವ ಹೂಗಳ ರೀತಿ ಅಂತ ಅಂದುಕೊಳ್ಳುತ್ತಿದ್ದೆವು. ಅಣ್ಣನಿಗೆ ಮೊದಲು ಸಮಸ್ಯೆಗಳ ಬಗ್ಗೆ ಹೇಳಿದಾಗ ರಿಯಾಕ್ಟ್ ಮಾಡುತ್ತಿದ್ದ. ಅತ್ತಿಗೆಯನ್ನು ಬೈಯುತ್ತಿದ್ದ. ಆದರೆ ಈಗ ನನ್ನನ್ನೇ ಬೈಯುತ್ತಾನೆ. ಅವಳು ಸರಿಯಿಲ್ಲ ಅಂತ ಗೊತ್ತಲ್ಲವೇ, ಮತ್ತೆ ಆ ವಿಷಯವನ್ನು ದೊಡ್ಡದು ಮಾಡುತ್ತೀಯಾ? ನಾನು ಆಫೀಸ್ನಿಂದ ಬಂದಿರುತ್ತೇನೆ. ನನ್ನ ತಲೆ ಸರಿ ಇರುವುದಿಲ್ಲ. ಸ್ವಲ್ಪ ಪ್ರಶಾಂತವಾಗಿ ಇರಬೇಕು. ನನ್ನನ್ನು ಬಿಟ್ಟು ಬಿಡು ಅಂತ ಚೆನ್ನಾಗಿ ಬೈದುಕೊಂಡು ಹೊರಟು ಹೋಗುತ್ತಿದ್ದ. ಒಮ್ಮೊಮ್ಮೆ ಅತ್ತಿಗೆ ಇದನ್ನು ಗಮನಿಸಿ ಜೋರಾಗಿ ನಗುತ್ತಿದ್ದಳು. ಅವಳ ಎದುರಿಗೆ ನನಗೆ ಅವಮಾನವಾಯಿತು. ನನ್ನ ಬದುಕು ಈ ರೀತಿ ಆಗಿದೆ ಅಂತ ಬೇಸರವಾಯಿತು. ಅಪ್ಪ ಅಮ್ಮನಿಗೆ ತಿಳಿಸಿದರೆ ನನ್ನನ್ನು ಮನೆಗೆ ಕರೆದುಕೊಂಡು ಹೊರಟು ಹೋಗುತ್ತಾರೆ. ಓದುವುದು ಬೇಡ ಅಂತ. ಅಣ್ಣನಿಗೆ ನಾನು ಮನೆ ಖಾಲಿ ಮಾಡಿದರೆ ಸಾಕು. ಅವನಿಗೆ ಮನೆಯಲ್ಲಿ ನೆಮ್ಮದಿ ಬೇಕು. ಇವುಗಳ ಮಧ್ಯೆ ನನ್ನ ವಿದ್ಯಾಭ್ಯಾಸ ಹಾಳಾಗುತ್ತದೆ. ಸ್ವಲ್ಪ ದಿನ ನಾನೇ ಸಾವರಿಸಿಕೊಂಡು ಇದ್ದು ಬಿಡುತ್ತೇನೆ. ನಾನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆದ ಮೇಲೆ ಇವರಿಗೆಲ್ಲ ಸರಿಯಾಗಿ ಮಾಡುತ್ತೇನೆ. ಅತ್ತಿಗೆಯನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನನಗೆ ತುಂಬ ಕಷ್ಟ ಕೊಡುತ್ತಾಳೆ. ಅಷ್ಟರಲ್ಲೇ ಅಣ್ಣನಿಗೂ ಕೂಡ ಕಷ್ಟ ಕೊಡುತ್ತಾಳೆ. ಕಣ್ಣಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಇದೆಲ್ಲವನ್ನು. ಇನ್ನೊಂದು ವರ್ಷ ಆದರೆ ನನ್ನ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿಬಿಡುತ್ತದೆ. ಆನಂತರ ನಾನು PGಯಲ್ಲಿ ಇರಬಹುದು. ಈಗ ಅಮ್ಮ ಯಾವುದೇ ಕಾರಣಕ್ಕೂ ಅಣ್ಣನ ಮನೆ ಬಿಟ್ಟು ಬೇರೆ ಕಡೆ ಇರಲು ಒಪ್ಪುವುದಿಲ್ಲ ಅನ್ನುವ ಯೋಚನೆಯಲ್ಲಿ ಅಮ್ಮನ ಜೊತೆ ಮಾತನಾಡುತ್ತಾ ಫೋನನ್ನು ಕಟ್ ಮಾಡಿದೆ. ಅಷ್ಟರಲ್ಲಿ ಅಣ್ಣ ಓಡಿ ಬಂದ. ಅವನ ಹಿಂದೆ ಅತ್ತಿಗೆ ಕೂಡ ಓಡಿ ಬಂದಳು. ಅಣ್ಣ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಬೆಲ್ಟಿನಿಂದ ತನಗೆ ತಾನು ಹೊಡೆದುಕೊಳ್ಳುತ್ತಿದ್ದಾನೆ. ನನಗೆ ಭಯವಾಗಿ ಜೋರಾಗಿ ಕಿರುಚಲು ಶುರು ಮಾಡಿದೆ. ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಎಚ್ಚರವಾದಾಗ ಅಣ್ಣ ಪಕ್ಕ ಇದ್ದ. ನಾನು ಅಣ್ಣನ ಮುಖ ನೋಡಿ ಅಳಲು ಶುರು ಮಾಡಿದ್ದೆ. ಅಣ್ಣ, ಅಳಬೇಡ ತಂಗಿ, ನನ್ನ ಸಮಸ್ಯೆಗಳು ತುಂಬ ಇದೆ. ಬೆಂಕಿಯಿಂದ ಬಾಣಲಿಗೆ ಹೋಗಿ ಬಿದ್ದಿದ್ದೇನೆ. ನನ್ನನ್ನು ನಾನು ನೋವು ಮಾಡಿಕೊಳ್ಳಬೇಕು. ನನಗೆ ನಾನು ಕಷ್ಟಪಟ್ಟುಕೊಳ್ಳಬೇಕು ಅಂತ ಹೇಳಿದ. ಅತ್ತಿಗೆ ಮುಖವನ್ನು ನೋಡಿದಾಗ, ಅತ್ತಿಗೆ, ನಿನ್ನ ಅಣ್ಣ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ನನ್ನನ್ನು ಪ್ರೀತಿಸಬೇಕಾದಾಗ ನನ್ನ ಅಪ್ಪ ಅಮ್ಮನನ್ನು ನಾನು ದೊಡ್ಡ ಇಂಜಿನಿಯರ್ ಅಂತ ಸುಳ್ಳು ಹೇಳಿ ಮದುವೆಯಾದ. ನಂತರ ಅಪ್ಪ ಅಮ್ಮನಿಗೆ ಸತ್ಯ ಗೊತ್ತಾಯಿತು. ಅಂದಿನಿಂದ ನಮ್ಮ ಮೇಲೆ ಕೋಪ
ಮಾಡಿಕೊಂಡಿದ್ದಾರೆ. ನಿನ್ನ ಅಣ್ಣ ಅವರ ಮೇಲೆ ಚಾಲೆಂಜ್ ಮಾಡಿ ನನ್ನನ್ನು ಸಾಕಲು ತುಂಬ ಸಾಲ ಮಾಡಿದ. ನಾನು ಕೂಡ ಯಾವುದೋ ಒಳ್ಳೆಯ ಕೆಲಸ ಮಾಡುತ್ತಿದ್ದಾನೆ ಅಂತ ಅಂದುಕೊಂಡರೆ ದಿನಕೂಲಿ ಕೆಲಸ ಮಾಡುತ್ತಿದ್ದಾನೆ. ಒಮ್ಮೊಮ್ಮೆ ಬಾರ್ಗಳಲ್ಲಿ ಸರ್ವರ್ ಆಗಿರುತ್ತಾನೆ. ಒಂದು ಕಡೆ ಕೆಲಸ ಮಾಡುವುದಿಲ್ಲ, ಎಲ್ಲ ಕಡೆ ಸಾಲ ಮಾಡಿದ್ದಾನೆ. ಅವನು ಸಾಲ ಬಡ್ಡಿ ಚಕ್ರಬಡ್ಡಿ ಜಾಸ್ತಿ ಆಗಿದೆ, ತೀರಿಸಲು ಸಾಧ್ಯವಾಗುತ್ತಿಲ್ಲ. ಅಪ್ಪ ಅಮ್ಮನ ಬಳಿ ಸಹಾಯ ಕೇಳಿದಾಗ ಅವನನ್ನು ಬಿಟ್ಟು ಬಿಡು, ಇಲ್ಲವಾದರೆ ನಿನ್ನ ನಾದನಿಯನ್ನು ನನ್ನ ಮಗನಿಗೆ ಮದುವೆ ಮಾಡಿಸು ಅಂತ ಹೇಳಿದರು. ಇದನ್ನು ಇವರ ಬಳಿ ಹೇಳಿದೆ. ಅದಕ್ಕೆ ಪಶ್ಚಾತ್ತಾಪದಲ್ಲಿ ತನ್ನನ್ನು ತಾನು ಹೊಡೆದುಕೊಳ್ಳುತ್ತಿದ್ದಾರೆ. ನನ್ನ ತಂಗಿ ಅವಳೇ ಇಷ್ಟಪಟ್ಟು ಮದುವೆ ಆಗಬೇಕು, ನನ್ನ ಸಾಲಕ್ಕೆ ಅವಳನ್ನು ಮಾರಲು ಸಾಧ್ಯವಿಲ್ಲ ಅಂತ. ಎಷ್ಟು ಸಾಲವಿದೆ ಹೇಳು ಅಣ್ಣ, ಅಪ್ಪನಿಗೆ ಹೇಳಿ ಸಾಲವನ್ನು ತೀರಿಸುತ್ತೇನೆ ಅಂತ ಹೇಳಿದಾಗ ಅತ್ತಿಗೆ 50 ಲಕ್ಷ ಅಂತ ಹೇಳುತ್ತಾಳೆ. ಅಂದರೆ ಇವನು ಸಾಲ ಮಾಡಿರುವುದು ಮೀಟರ್ ಲೆಕ್ಕದಲ್ಲಿ. ಇವನು 10 ಲಕ್ಷ ಸಾಲ ಮಾಡಿದ್ದಾನೆ, ಅದಕ್ಕೆ 40 ಲಕ್ಷ ಬಡ್ಡಿ ಹಾಕಿದ್ದಾನೆ. ಇನ್ನೆರಡು ದಿನದಲ್ಲಿ ತೀರಿಸಬೇಕು, ಇಲ್ಲವಾದರೆ ತುಂಬ ಕಷ್ಟವಾಗುತ್ತದೆ. ಆಗ ಅಣ್ಣನಿಗೆ ಹೇಳಿದೆ, ಅಪ್ಪ ಅಮ್ಮನ ಬಳಿ ಅಷ್ಟೊಂದು ದುಡ್ಡು ಇಲ್ಲ. ಅತ್ತಿಗೆ, ನಿಮ್ಮ ತಮ್ಮನನ್ನು ನಾನು ಮದುವೆ ಆಗುತ್ತೇನೆ, ಪ್ಲೀಸ್ ನನ್ನ ಅಣ್ಣನ ಸಾಲವನ್ನು ತೀರಿಸಿ. ಅಣ್ಣ, ಬೇಡ, ನೀನು ಇಷ್ಟೊಂದು ಚೆನ್ನಾಗಿದ್ದೀಯ, ಅವನು ನೋಡಲು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಅಪ್ಪ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ, ನೀವು ಮದುವೆಗೆ ತಯಾರಿ ಮಾಡಿ. ಒಂದೇ ಕ್ಷಣದಲ್ಲಿ ಅಪ್ಪ ಮನೆಗೆ ಕಾಲ್ ಮಾಡಿ ಕರೆದೆ. ನಾನು ಅತ್ತಿಗೆ ತಮ್ಮನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ಅವರನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿದಾಗ ಅಮ್ಮ ನನಗೆ 2 ಬೀಸಿದಳು. ಗಿಳಿಯಂತೆ ಸಾಕಿ ಆ ಪರೋಡಿ ಹುಡುಗನಿಗೆ ಮದುವೆ ಮಾಡಲು ಸಾಧ್ಯವಿಲ್ಲ. ನೀವು ಒಪ್ಪಿದರೂ ಒಪ್ಪಿಲ್ಲವಾದರೂ ನಾನು ಅವನನ್ನೇ ಮದುವೆಯಾಗುವುದು. ನಾನು ಅವನಿಗೆ ಮನಸ್ಸು ಕೊಟ್ಟಿದ್ದೇನೆ ಅಂತ ಜೋರಾಗಿ ಕಿರುಚಲು ಶುರು ಮಾಡಿದೆ. ಕೊನೆಗೆ ಅಪ್ಪ ಅಮ್ಮ, ನಿನ್ನ ಮದುವೆ ಮಾಡಿ ನಾವು ಹೊರಟು ಹೋಗುತ್ತೇವೆ, ನಂತರ ನಮಗೂ ಮತ್ತು ನಿನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದಾಗ ನಾನು ಮನಸ್ಸಿನಲ್ಲಿ ದುಃಖವಾದರೂ ಕೂಡ ಅಣ್ಣನ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಅಪ್ಪ ಅಮ್ಮ ಇಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದು ಇದೇ ಮೊದಲ ಬಾರಿ ನೋಡಿದ್ದು. ಹುಡುಗ ಅಷ್ಟೊಂದು ಕೆಟ್ಟದಾಗಿ ಇದ್ದಾನ ಅಂತ ನೆನೆದು ಒಮ್ಮೆಲೆ ಬೆಚ್ಚಿದೆ. ಮದುವೆಯ ಮಂಟಪದಲ್ಲಿ ಹುಡುಗನನ್ನು ನೋಡಿ ನಾನು ಬೆಚ್ಚಿದೆ. ಹುಡುಗ ತುಂಬ ದಪ್ಪಗೆ ಕಪ್ಪಗೆ ಇದ್ದಾನೆ. ನನಗೂ ಮತ್ತು ಅವನಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ತುಂಬ ದಿನಗಳಿಂದ ಅವರೆಲ್ಲ ಅಂದರೆ ಅತ್ತಿಗೆಯ ಮನೆಯವರು ನನ್ನನ್ನು ಅವರ ಮಗನಿಗೆ ಮದುವೆ ಮಾಡಿಕೊಳ್ಳಲು ಅಪ್ಪ ಅಮ್ಮನ ಬಳಿ ಕೇಳಿದರು. ಆದರೆ ಅಪ್ಪ ಅಮ್ಮ ಒಪ್ಪಿರಲಿಲ್ಲ. ಈ ಸಂದರ್ಭ ಬಂದಾಗ ಸರಿಯಾಗಿ ಬಳಸಿಕೊಂಡಿದ್ದಾರೆ. ಆ ಮಂಟಪದಲ್ಲಿ ಇದ್ದ ಜನರ ಮುಖ ಕಪ್ಪಾಯಿತು. ಎಲ್ಲರೂ ಕೂಡ ಸೈಲೆಂಟ್ ಆದರು. ನನಗೆ ಭಯವಾಯಿತು. ನನಗೆ ತಿಳಿಯದೆ ಮದುವೆ ಆಗಿ ಹೋಯಿತು. ಆ ಭಯದಲ್ಲೇ ಅಪ್ಪ ಅಮ್ಮ ಕಣ್ಣೀರಿನಲ್ಲಿ ಹೊರಟು ಹೋದರು. ನನಗೆ ತುಂಬ ಭಯವಾಗುತ್ತಿತ್ತು. ನನಗೆ ಆ ಹುಡುಗ ತಾಳಿ ಕಟ್ಟಿದ ತಕ್ಷಣ ಅತ್ತಿಗೆಯ ಮನೆಯವರು ಅಣ್ಣನಿಗೆ ಕೊಡಬೇಕಾದ ದುಡ್ಡನ್ನು ಕೊಟ್ಟಿದ್ದರು, ಅವನ ಸಾಲವನ್ನು ತೀರಿಸಿಕೊಳ್ಳಲು. ನನಗೆ ಈಗ ಶುರುವಾಯಿತು ನಿಜವಾದ ಕಷ್ಟ. ಅವನನ್ನು ನಾನು ಹೇಗೆ ಫೇಸ್ ಮಾಡಲಿ ಅನ್ನುವುದು. ಏಕೆಂದರೆ ನನ್ನ ಬದುಕು ನನ್ನ ಕಣ್ಣ ಎದುರಿಗೆ ಹಾಳಾಗಿ ಹೋಯಿತು. ಮೊದಲ ರಾತ್ರಿ ತುಂಬ ಭಯವಾಗುತ್ತಿತ್ತು. ಅವನು ಬಂದ ತಕ್ಷಣ ನಾನು ಬೆಚ್ಚಿದೆ. ಅವನಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ದುಡ್ಡನ್ನು ಕೊಡುವ ಆಮಿಷ ಒಡ್ಡಿದ್ದರು. ಅಣ್ಣನ ಪ್ರಾಣವನ್ನು ಉಳಿಸಲು ನಾನು ಮದುವೆಗೆ ಒಪ್ಪಿಕೊಂಡೆ. ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡ, ನನ್ನನ್ನು ಸೇರಲು ಪ್ರಯತ್ನಿಸಬೇಡ ಅಂತ ಅಳುತ್ತಿದ್ದೆ. 2-3 ದಿನಗಳು ಇದೇ ರೀತಿ ಅವನು ಹೊರಗೆ ಮಲಗುತ್ತಿದ್ದ. ನನಗೆ ಸ್ವಲ್ಪ ಧೈರ್ಯ ಬಂತು. ಅವನು ಯಾವುದೇ ಕಾರಣಕ್ಕೂ ನನ್ನ ರೂಮಿಗೆ ಬರುವುದಿಲ್ಲ ಅಂತ ಅದೇ ಯೋಚನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದೆ. ಸಡನ್ ಆಗಿ ಯಾರೋ ಬಂದು ನನ್ನ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಾರೆ. ನನ್ನ ದೇಹವನ್ನು ಆಕ್ರಮಿಸುತ್ತಿದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಅಂತ ಕಣ್ಣು ತೆಗೆದರೆ ನನ್ನ ಗಂಡ, ನನ್ನ ಕುರೂಪಿ ಗಂಡ ನನ್ನ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಾನೆ. ಅವನು ಕುಡಿದಿದ್ದಾನೆ ಅಂತ ಅನಿಸುತ್ತಿದೆ. ನನ್ನ ದೇಹವನ್ನು ಸಂಪೂರ್ಣವಾಗಿ ಆಕ್ರಮಿಸಿದ. ನಾನು ಎಷ್ಟು ನನ್ನನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದರೂ ಆಗಲಿಲ್ಲ. ಅವನ ಕೈಯಿಂದ ನನ್ನ ಬಟ್ಟೆಗಳನ್ನು ಹರಿದ. ಕ್ಷಣ ಮಾತ್ರದಲ್ಲಿ ನನ್ನನ್ನು ಅವನ ಒಳಗಾಗಿ ಮಾಡಿಕೊಂಡ. ನನಗೆ ಇಷ್ಟವಿಲ್ಲದಿದ್ದರೂ ಏಕೆ ಮದುವೆ ಆಗಿ ಹೋಯಿತು. ಅದೇ ರೀತಿ ಮೊದಲ ರಾತ್ರಿ ಕೂಡ ಈ ಕುರೂಪಿಗೊಂಡ ನನ್ನವನಾದ. ಬೆಳಿಗ್ಗೆ ಆದ ತಕ್ಷಣ ನನ್ನ ಕಾಲನ್ನು ಹಿಡಿದುಕೊಂಡು ಕ್ಷಮೆ ಕೇಳುತ್ತಿದ್ದಾನೆ. ರಾತ್ರಿ ಆಗಿದ್ದು ನನಗೆ ತಿಳಿದಿಲ್ಲ. ನನ್ನ ಗೆಳೆಯರು ನನಗೆ ಚೆನ್ನಾಗಿ ಕುಡಿಸಿದ್ದರು. ಕುಡಿದ ಮತ್ತಿನಲ್ಲಿ ನಿನ್ನ ಜೊತೆ ದೈಹಿಕವಾಗಿ ಸೇರಿದೆ.
ಇನ್ನೆಂದೂ ಕೂಡ ನಿನಗೆ ಇಷ್ಟವಿಲ್ಲವಾದ ಕೆಲಸ ಮಾಡುವುದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಅಳುತ್ತಿದ್ದ. ಚಿಕ್ಕ ಮಕ್ಕಳು ಅಮ್ಮ ಬಿಟ್ಟು ಊರಿಗೆ ಹೋಗುತ್ತೇನೆ ಅಂತ ಹೇಳಿದರೆ ಅಳುತ್ತಾರಲ್ಲ, ಅದೇ ರೀತಿ ಅಳುತ್ತಿದ್ದಾರೆ. ದುಃಖವಾಯಿತು ಒಂದು ಕಡೆ. ಬೇಕಾದರೆ ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ. ನಾನು ನಿನ್ನ ಸೇವಕನಾಗಿರುತ್ತೇನೆ. ದೂರದಿಂದ ನಿನ್ನನ್ನು ನಾನು ನೋಡುತ್ತೇನೆ. ನನ್ನನ್ನು ಕಂಡರೆ ನಿನಗೆ ಏಕೆ ಅಷ್ಟು ಇಷ್ಟ ಅಂತ ಕೇಳಿದೆ. ನನ್ನ ಸೌಂದರ್ಯದ ಮೇಲೆ ಅಲ್ಲವೇ? ಇಲ್ಲ, ಮೊದಲ ಬಾರಿ ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿನ್ನ ಮೇಲೆ ಪ್ರೀತಿ ಶುರುವಾಗಿತ್ತು. ನಿನ್ನನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ಅನ್ನುವಷ್ಟು. ಈ ಕುರೂಪಿಯನ್ನು ನೀನು ಮದುವೆ ಆಗುವುದಿಲ್ಲ ಅಂತ ಅಂದುಕೊಂಡು ಮನಸ್ಸಲ್ಲೇ ನಾನು ನಿನ್ನನ್ನು ಆರಾಧಿಸುತ್ತಿದ್ದೆ. ಯಾವ ಹುಡುಗಿಯರನ್ನು ತೋರಿಸಿದರೂ ಕೂಡ ಮದುವೆಗೆ ಒಪ್ಪುತ್ತಿರಲಿಲ್ಲ. ನಿನ್ನನ್ನು ಮನಸ್ಸಿನಲ್ಲಿ ನಾನು ಮದುವೆ ಮಾಡಿಕೊಂಡಿದ್ದೆ. ಮನೆಯಲ್ಲಿ ನಿಧಾನವಾಗಿ ಎಲ್ಲರಿಗೂ ಈ ವಿಷಯ ಗೊತ್ತಾಗಿ ನಿನ್ನ ಮನೆಯಲ್ಲಿ ಕೇಳಿದರು. ನಂತರ ನಿಮ್ಮ ಮನೆಯಲ್ಲಿ ಯಾರೂ ಒಪ್ಪಿಲ್ಲ. ಹೇಗೆ ತಾನೇ ಒಪ್ಪುತ್ತಾರೆ? ನೀನು ಅಪ್ಸರೆ ರೀತಿ ಇದ್ದೀಯ, ನಾನು ನೋಡಿದರೆ ಕುರೂಪಿ ಅಂತ ಅಳಲು ಶುರು ಮಾಡಿದ. ನನಗೆ ಅವನ ಮೇಲೆ ಅನುಕಂಪ ಬಂತು. ನನಗೆ ಅವನ ಮೇಲೆ ಕೋಪ. ಎಂದರೆ ಅವನು ನೋಡಲು ಚೆನ್ನಾಗಿಲ್ಲ ಅನ್ನುವುದು ಮಾತ್ರ. ಆದರೆ ಈ ಸಾಮ್ರಾಜ್ಯವನ್ನು ಕಟ್ಟಿರುವುದು ಅವನೇ. ತುಂಬ ಬುದ್ಧಿವಂತ, ತುಂಬ ಬಡವರಿಗೆ, ಕೆಲಸ ಮಾಡುವವರಿಗೆ ಸಹಾಯ ಮಾಡುತ್ತಾನೆ. ಅವನ ಕೈ ಕೆಳಗಡೆ 100 ಜನರು ಕೆಲಸ ಮಾಡುತ್ತಾರೆ. ಇಷ್ಟು ಒಳ್ಳೆಯ ಮನುಷ್ಯ ನನ್ನನ್ನು ಪ್ರೀತಿಸುತ್ತಾನೆ ಅಂದರೆ ಇದು ನನ್ನ ಅದೃಷ್ಟ. ಕುರೂಪಿ ಮನುಷ್ಯನೇ, ನನ್ನ ಅಣ್ಣ ಸತ್ತು ಹೋಗುತ್ತಾನೆ ಅಂತ ಅಳುತ್ತಿರಬೇಕಾದಾಗ, ಯಾವುದೇ ದಾರಿ ಕಾಣದೇ ಇದ್ದಾಗ 50 ಲಕ್ಷ ದುಡ್ಡನ್ನು ಕೊಟ್ಟಿದ್ದು. ಇದನ್ನು ಕೂಡ ನನಗಾಗಿ ನನ್ನ ಅಣ್ಣ ಮತ್ತು ಅತ್ತಿಗೆಯನ್ನು, ಸಂಸಾರವನ್ನು ಸಾಕುತ್ತಿದ್ದಾನೆ. ಅಪ್ಪ ಅಮ್ಮನನ್ನು ಆದಷ್ಟು ಕನ್ವಿನ್ಸ್ ಮಾಡುತ್ತಿದ್ದಾನೆ. ಈ ಸಂಬಂಧವನ್ನು ಒಪ್ಪಿಕೊಳ್ಳಿ, ನಿಮ್ಮ ಮಗಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ. ನನಗಾಗಿ ಅವನ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾನೆ. ಅಂಥವನನ್ನು ನಾನು ಪ್ರೀತಿಸಬೇಕೇ ಹೊರತು ನೋಡಲು ಚೆನ್ನಾಗಿದ್ದಾನೆ ಅಂತ ಯಾರನ್ನು ಪ್ರೀತಿಸಿದರೆ, ಅವನು ನನ್ನನ್ನು ಪ್ರೀತಿಸಿಲ್ಲವಾದರೆ, ಆರಾಧಿಸಿ ಇಲ್ಲವಾದರೆ ಈ ಬದುಕು ವ್ಯರ್ಥ ಅಲ್ಲವೇ ಅಂತ ಅನಿಸಿತು. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ನಗುತ್ತಾ. ಅವನಿಗೆ ಆಶ್ಚರ್ಯವಾಯಿತು. ಅವನು ಕೂಡ ನನ್ನನ್ನು ತಬ್ಬಿಕೊಂಡ. ಇಷ್ಟು ದಿನ ನಿನ್ನ ಮುಖವನ್ನು ಮಾತ್ರ ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೆ. ಆದರೆ ನಿನ್ನ ಮನಸ್ಸು ಅಪ್ಪಟ ಬಂಗಾರ. ನನಗಾಗಿ ಇಷ್ಟೊಂದು ಕಷ್ಟಪಟ್ಟಿದ್ದೀಯ. ನನ್ನನ್ನು ನಿನ್ನ ಮನಸ್ಸಿನಲ್ಲಿ ಗುಡಿ ಕಟ್ಟಿ ಆರಾಧಿಸುತ್ತಿದ್ದೀಯ. ನಿನ್ನಂತಹ ಒಳ್ಳೆಯ ಮನಸ್ಸಿನ ಹುಡುಗನನ್ನು ಮದುವೆಯಾಗದೆ ಯಾರೋ ಶ್ರೀಮಂತನನ್ನು ಮದುವೆ ಆಗುತ್ತೇನೆ ಅಥವಾ ಯಾರೋ ಬೆಳ್ಳಗೆ ಇರುವವರನ್ನು ಮದುವೆ ಆಗುತ್ತೇನೆ ಅಂದರೆ ನನ್ನಷ್ಟು ದಡ್ಡಿ ಇನ್ಯಾರೂ ಇಲ್ಲ. ನನ್ನ ಗಂಡನಿಗೆ ಇನ್ನೂ ಕೂಡ ಈ ಸತ್ಯವನ್ನು ನಂಬಲು ಸಾಧ್ಯವಾಗದೆ ಖುಷಿಯಿಂದ ಕುಣಿಯುತ್ತಿದ್ದಾನೆ. ನನ್ನ ಸುಂದರವಾದ ಬದುಕು ಇಂದಿನಿಂದ ಆರಂಭವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.